ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನು ಇವತ್ತು ಈ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ವಾ, ಈ ಉರಿ ಬಿಸಿಲಿಗೆ ಒಂದು ಐಸ್ ಕ್ರೀಮ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಕಳು ಎಲ್ಲ ಸ್ಕೂಲಿಗೆಲ್ಲ ರಜಾ ಇರುತ್ತಲ್ವಾ, ಮಕ್ಳುಗಳು ಐಸ್ ಕ್ರೀಮ್ ಕೇಳ್ತಾನೆ ಇರ್ತಾರೆ. ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಳುಗಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾನು ಯಾವ ರೀತಿ ಐಸ್ ಕ್ರೀಮ್ನ ಮಾಡಿ ಸ್ಟೋರ್ ಮಾಡಿ ಇಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ನೀವು ಕೂಡ ವಿಡಿಯೋ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಮಾಡೋಣ. ಮೊದಲಿಗೆ 1 ಲೀಟ್ರು ಹಾಲನ್ನು ತೊಗೊಂಡಿದ್ದೀನಿ. ನಂದಿನಿ ಹಾಲನ್ನು 1 ಲೀಟ್ರ್ ತೊಗೊಂಡಿದ್ದೀನಿ. ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಹಚ್ಬಿಟ್ಟು ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಾಲನ್ನು ಇಟ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕಾಯಬೇಕು. ಒಂದು 5 ನಿಮಿಷನಾದರೂ ಚೆನ್ನಾಗಿ ಕಾಯಬೇಕು. ಹಾಲು ಕಾಯಬೇಕಾದ್ರೆ ನಾವು ಕಾಯಿಲಿ ಅಂತ ಹಂಗೆ ಇಟ್ಬಿಡಬಾರ್ದು. ಒಂದು ಏನಾದರೂ ನೋಡಿ, ಏನಾದರೂ ಈ ರೀತಿದ್ದು ಏನಾದರೂ ತೊಗೊಂಡು ಈ ಥರ ತಿರುಗಿಸ್ತಾ ಇರಬೇಕು. ಇಲ್ಲ ಅಂದರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಬಿಸಿ ಆಗೋವರೆಗೂ ಬಿಡಬೇಕು. ಬಿಸಿ ಆದಮೇಲೆ ಈ ರೀತಿ ಆಡಿಸ್ತಾ ಇರಬೇಕು, ಸ್ವಲ್ಪ ಗಟ್ಟಿ ಆಗಲಿ ಅಂತ ಅಷ್ಟೇ. ನೋಡಿ, ಹಾಲು ಈ ರೀತಿ ಚೆನ್ನಾಗಿ ಕಾಯ್ತಾ ಇರಬೇಕು. ತಿಕ್ನೆಸ್ ಬೇಕಂತಂದರೆ ನಿಮಗೆ ಒಂದು ಸ್ವಲ್ಪ ಹಾಲು ಪೌಡರ್ ಇದ್ದರೆ ಹಾಲು ಪೌಡರ್ ಕೂಡ ಹಾಕ್ಕೊಳ್ಬೋದು. ನಾನು ಒಂದು ಬಟ್ಲು ಶುಗರನ್ನು ಸಕ್ಕರೆ ತಗೊಂಡಿದ್ದೀನಿ. ಮತ್ತು ನೋಡಿ, ಬೇಕರ್ಸ್ ಅವ್ರದ್ದು ಪೈನಾಪಲ್ ಫ್ಲೇವರ್ದು ತೊಗೊಂಡಿದ್ದೀನಿ ಐಸ್ ಕ್ರೀಮ್ ಪೌಡರು. ನೋಡಿ, 100 ಗ್ರಾಮ್ ಇದೆ. ಇದು ಫುಲ್ ತೊಗೊಂಡಿದ್ದೀನಿ, ನಾನು ಪೂರ್ತಿ ತೊಗೊಂಡಿದ್ದೀನಿ. 1 ಲೀಟರ್ ಹಾಲನ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ಕಾರ್ನ್ಫ್ಲೋರ್ ಕೂಡ ಸ್ವಲ್ಪ ಸೇರಿಸ್ಕೊಳ್ಬೋದು. 1 ಸ್ಪೂನಷ್ಟು ತಿಕ್ನೆಸ್ಸಿಗೋಸ್ಕರ ಕಾರ್ನ್ಫ್ಲೋರ್ ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಈಗ ಹಾಲು ಕುದೀತಾ ಇದೆ ಅಲ್ವಾ, ಅದಕ್ಕೆ ಸಕ್ಕರೆ ಕೂಡ ಸೇರಿಸ್ಕೊಳ್ತೀನಿ. ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಲು. ನೋಡಿ, ಈಗ ಐಸ್ ಕ್ರೀಮ್ ಪೌಡರ್ಗೆ ಬಿಸಿಯಾದಂಥ ಹಾಲನ್ನು ಈ ರೀತಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು, ಒಂದು ಗಂಟಿಲ್ದಲೇ ಇರೋ ರೀತಿ. ನೋಡಿ, ಈ ರೀತಿ ಗಂಟಿಲ್ದಲೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪೈನಾಪಲ್ ಫ್ಲೇವರ್ ತೊಗೊಂಡಿರೋದ್ರಿಂದ ಈ ಕಲರ್ ಬಂದಿದೆ. ಇವಾಗ ಈ ಬಿಸಿ ಹಾಲಿಗೆ ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಕೊಡೋಣ ಚೆನ್ನಾಗಿ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಕೈ ಬಿಡ್ದಂಗೆ ಈ ರೀತಿನೇ ಆಡಿಸ್ತಾ ಇರಬೇಕು. ಫೋನಿಗೆ ಫುಲ್ಲು ಲೈಟ್ ಕಲರ್ ಕಾಣಿಸ್ತೈತೆ. ಅದಕ್ಕೆ ನೀವು ಬೇಕಿದ್ರೆ ಬಾದಾಮ್ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ಏಲಕ್ಕಿ ಪೌಡರ್ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಇದನ್ನ ಇವಾಗ ಕೆಳಗಡೆ ಇಳಿಸಿದ್ದೀನಿ. ಇದು ಆರಬೇಕು ಸ್ವಲ್ಪ ಚೆನ್ನಾಗಿ. ತಣ್ಣಗಾಗಿದೆ, ಕೂಲಾಗಿದೆ. ಇದನ್ನು ಒಂದು ರೌಂಡ್ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ. ನೋಡಿ, ಹಿಂಗೆ ಒಂದು ರೌಂಡ್ ತಿರುಗಿಸ್ಬಿಟ್ಟು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಸ್ಟೀಲ್ ಲೋಟಕ್ಕೆ ಕೂಡ ಹಾಕಿಡ್ತಾ ಇದ್ದೀನಿ. ಈ ರೀತಿ ಹಾಕ್ಬಿಟ್ಟು ಈ ರೀತಿ ಕವರ್ ಮಾಡಿ ಈ ರೀತಿ ರಬ್ಬರ್ ಇರುತ್ತಲ್ವ ಮನೇಲಿ, ಈ ರಬ್ಬರನ್ನು ಹಾಕಿ ಈ ಥರ ಮಾಡಿ ಫ್ರಿಜ್ನಲ್ಲಿಟ್ಟರೆ ಇದು ಕೂಡ ಒಂದಾಗುತ್ತೆ. ಈ ರೀತಿ 2 ಲೋಟಕ್ಕೆ ಕುಲ್ಫಿ ಥರ ಬರುತ್ತೆ. ಈ ರೀತಿ ಹಾಕ್ಬಿಟ್ಟು
ಈ ರೀತಿ ಕವರ್ ಮಾಡಿ ಸೇಮ್ ಈ ರೀತಿ ಒಂದು ರಬ್ಬರ್ನ ಸಹಾಯದಿಂದ ಕ್ಲೋಸ್ ಮಾಡಿ ಇದಕ್ಕೆ ಸ್ವಲ್ಪ ಚಾಕುನಲ್ಲಿ ಓಪನ್ ಮಾಡೋಣ. ಇದಕ್ಕೆ ಕ್ಯಾಂಡಿ ಸ್ಟಿಕ್ ಇರುತ್ತಲ್ವಾ ಅದನ್ನು ಇಟ್ಬಿಟ್ಟು ಫ್ರಿಜ್ನಲ್ಲಿ ಇಡೋಣ. ಈಗ ಇದು ಸೌಟ್ ತೆಗೆದು ನೋಡಿ ಟೂಟಿ ಫ್ರೂಟಿ ಬರುತ್ತಲ್ವಾ ಇದನ್ನು ಮೇಲ್ಗಡೆ ಪಪ್ಪಾಯ ಈ ರೀತಿ ಸ್ವಲ್ಪ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಕವರ್ ಮಾಡೋಣ. ನೋಡಿ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಬಾಯಿನ ಇದ್ರದ್ದು ಬಾಯಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ. ನಿಮಿಷ ನೋಡಿ ಈ ರೀತಿ ಇಟ್ಬಿಟ್ಟು ಒಂದು 2 ಅವರ್ಸಿಗೆಲ್ಲ ಐಸ್ ಕ್ರೀಮ್ ರೆಡಿ ಆಗಿರುತ್ತೆ. 2-3 ಅವರ್ಸಿಗೆಲ್ಲ ರೆಡಿ ಆಗಿರುತ್ತೆ. ಆಮೇಲೆ ಯಾವ ರೀತಿ ರೆಡಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ರೆಡಿಯಾಗಿದೆ ಐಸ್ ಕ್ರೀಮು. ನಾನು ಸಾರಿ ನಿಮಗೆ 2 ಅವರ್ಸಿಗೆ ಅಂತ ಹೇಳಿದೆ, ಬಟ್ ಒಂದು 6 ಅವರ್ಸ್ ಆದರೂ ಬೇಕು. ನಾನು ಮರ್ತೋಗ್ಬಿಟ್ಟಿದ್ದೆ. ಒಂದು 6 ಅವರ್ಸ್ ಆದರೂ ಬೇಕು. ಒಂದು 6 ಅವರ್ಸು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ ಈ ರೀತಿ ರೆಡಿಯಾಗಿದೆ. ನೋಡಿ ನನ್ನ ಮಗಳು ಕಪ್ಪುದು ಹಾಕಿದೆ ಅಲ್ವಾ, ಅದನ್ನು ಕೂಡ ಓಪನ್ ಮಾಡ್ತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು. ನಾವು ಮಾಡಿದ್ವಿ ಅನ್ನೋ ಖುಷಿ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅಲ್ವಾ ಐಸ್ ಕ್ರೀಮ್ ಪೌಡರ್, ಅದನ್ನ ತಂದುಬಿಟ್ಟು ಮಾಡ್ಕೊಳ್ಬೋದು. ತುಂಬ ಈಸಿ ಇದೆ. ನೋಡಿ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಈ ರೀತಿ ಇದ್ರೇ ಚೆಂದ. ತೀರಾ ಸಾಫ್ಟಾಗಿ ಏನಾದರೂ ಬಂದರೆ ಸ್ವಲ್ಪ ಮೇಲ್ಗಡೆ ಎಲ್ಲ ಮೆದು ಮೆದು ಥರ ಇದ್ದರೆ ಅಷ್ಟು ಲೈಕ್ ಆಗಲ್ಲ ಐಸ್ ಕ್ರೀಮು. ಸ್ವಲ್ಪ ಗಟ್ಟಿನೇ, ಈ ರೀತಿ ಗಟ್ಟಿನೇ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ರೀತಿ ಇತ್ತು ನಾವು ಮಾಡಿದಂಥ ಐಸ್ ಕ್ರೀಮ್. ಹೇಗನ್ನಿಸ್ತು ವಿಡಿಯೋ? ನಿಮಗೆಲ್ಲ ಇಷ್ಟ ಆಯಿತಾ ನಾನು ಐಸ್ ಕ್ರೀಮ್ ಮಾಡಿದಂಥ ಒಂದು ರೆಸಿಪಿ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಜಾಸ್ತಿ ಕಲರ್ ಇಲ್ಲ, ಏನಿಲ್ಲ. ತುಂಬ ಅಂದರೆ ತುಂಬ ಈಸಿ ಇದೆ. ನೀವು ಕೂಡ ಈ ವಿಡಿಯೋ ನೋಡ್ಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ. ನೋಡಿ ಕಪ್ಪಿಗೆ ಹಾಕಿಟ್ಟಿದ್ದೆ ಅಲ್ವಾ, ಆ ಕಪ್ಪಿಗೆ ಹಾಕಿಟ್ಟಿರೋದನ್ನು ಓಪನ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ನೋಡಿ ಒಂದು ಬಟ್ಲಲ್ಲಿ ನೀರಿಟ್ಟಿದ್ರೆ ಆಗಿತ್ತು. ಹೋಗಿ ಸಿಂಕ್ ಹತ್ರ ನೆಲ್ಲಿಗೆ ಡೈರೆಕ್ಟ್ ಹಿಡಿತಾ ಇದ್ದಾಳೆ. ಒಂದು ಬಟ್ಲಲ್ಲಿ ನೀರಿಟ್ಬಿಟ್ಟು ಆ ಲೋಟದೊಳಗೆ ಹಾಕಿದ್ರೆ ಅದು ನೀಟಾಗಿ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಈ ರೀತಿ ಬಂದಿತ್ತು.